ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಯಾವ ಥರ ಇದೆ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಪ್ರೀತಿಯ ಮಾರ್ದಿನಾಕ. ಇವತ್ತು ನಮ್ಮ ಡ್ಯೂಟಿಗೆ ರಜೆ, ಬಟ್ ಹೊಲದಲ್ಲಿ ಕೆಲಸ ಮಾಡೋಣ ಅಂತೇಳಿ ನಾನು ಬೆಳಗ್ಗೆ ಎದ್ದು 9 ಗಂಟೆ ಹೊಲದಲ್ಲಿ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀನಿ. ಸೊ ಆ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ, ನೋಡಿ ಯಾವ ಥರ ಇದೆ ಹೇಳಿ. ಮೊದಲಿಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನಮ್ಮ ರೋಡಿನಲ್ಲಿ ಯಾವ ಥರ ಇರುತ್ತೆ ನೋಡಿ, ನಮ್ಮ ಸೈಡ್ ಭತ್ತ ಅಂತ ತೋರಿಸ್ತಾ ಇದ್ದೀನಿ. ಸರ್ ನೋಡಿ, ಇದೇ ಥರ ಇರುತ್ತೆ. ಭತ್ತ ಇನ್ನೂ ಕಟೌಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಲ್ರೆಡಿ ಕಟೌಟ್ ಮಾಡಿದ್ದಾರೆ. ಸೊ ನಮ್ಮ ಹಳ್ಳಿಯ ವಾತಾವರಣ ನೋಡಿ. ಹಾಗೆ ಇದು ಕೂಡ ರಾಶಿ ಕೊಯ್ದ ಮೇಲೆ ಈ ಥರ ರಾಶಿ ಮಾಡ್ತಾರೆ. ನಾವು ಕೂಡ ರೋಡಿನಲ್ಲಿನೇ ಹೊಲದಲ್ಲಿ ಹಾಕಿದ್ರೆ ಎಲ್ಲಿ ಒಣಗಲ್ಲ ಅಂತೇಳಿ ರೋಡಿಗೆ ಹಾಕ್ತೀವಿ. ಸೊ ನೋಡಿ ಯಾವ ಥರ ರೋಡಿಗೆ ಹಾಕಿದ್ದಾರೆ. ಸೊ ನಾವು ಕೂಡ ಇದೇ ಥರ ರೋಡಿಗೆ ಹಾಕಿದ್ವಿ. ಆಮೇಲೆ ಒಣಗಿದ ಮೇಲೆ ಈ ಥರ ಗೋಣಿ ಚೀಲದಲ್ಲಿ ತುಂಬಿ ಅದನ್ನು ಮಾರಾಟ ಮಾಡ್ತೀವಿ. ನಮ್ದು ಇನ್ನೂ ಇವಾಗ ರಾಶಿ ಮಾಡ್ತಾಯಿದ್ವಿ. ನಮ್ದು ಇನ್ನೊಂದು 2 ಡೇಸಲ್ಲಿ ಮಾರಾಟ ಆಗುತ್ತೆ. ಸೊ ನಾನು ಕೂಡ ಇಲ್ಲಿ ಮುಂದೆ ಕಾಣ್ತಾ ಇರ್ಬೋದು ನೋಡಿ, ಆ ಕಡೆ ಹೊಲದಲ್ಲಿ ಕೂಡ ಹಾಕಿರ್ತಾರೆ. ಸೊ ಇಲ್ಲಿ ಮುಂದೆ ಕಾಣ್ತಿರೋದೇ ನಮ್ಮ ರಾಶಿ. ಇಲ್ಲಿ ಆಲ್ರೆಡಿ ನಾವು ಬರೋಷ್ಟರಲ್ಲಿ ಆಳುಗಳು ಬಂದಿದ್ದರು, ಕೆಲಸ ಸ್ಟಾರ್ಟ್ ಆಗಿತ್ತು. ಸೊ ಕೆಲಸಗಾರರು ಬಂದಿದ್ದರು, ನಾನು ಅವ್ರ ಜೊತೆನೇ ಕೂಡ ಕೆಲಸ ಮಾಡಿದೆ. ಸೊ ಇದು ನಮ್ಮೆಲ್ಲ ಸುತ್ತಮುತ್ತಲಿನ ಹಳ್ಳಿಯ ಭತ್ತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಥರ ರಾಶಿ ಮಾಡಿದ್ವಿ ನಾವು. ಸೊ ಇವರೆಲ್ಲ ಆಳುಗಳು, ಕೆಲಸಗಾರರು. ಸೊ ರೈತರು ಸಪೋರ್ಟ್ ಮಾಡಬೇಕು. ಸೊ ಎಲ್ಲ ಕೆಲಸ ಮುಗಿಸಿದೆ. ಆನಂತರ ಕೆಲಸ ತುಂಬ ದಿನಗಳಾಗಿತ್ತು, ಮಾಡಿರಲಿಲ್ಲ. ನನಗೂ ಕೆಲಸ ಮಾಡ್ತಾ ತುಂಬ ಸುಸ್ತಾಗಿತ್ತು. ಹಾಗಾಗಿ ರೈತರ ಕಷ್ಟ ಏನಂತ ರೈತರ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ರೈತರ ಮಗನಿಗೆ. ಸೊ ಎಲ್ಲ ಕೆಲಸ ಮುಗಿತು. ಕೊನೆಗೂ ಮಧ್ಯಾಹ್ನ 2 ಗಂಟೆ ಆಗಿತ್ತು, ಊಟ ಮಾಡೋ ಟೈಮ್ ಆಗಿತ್ತು. ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.